ಅಭಿವೃದ್ಧಿಯ ಪಥದಲ್ಲಿ ಕುಂದಾಪುರ ಪುರಸಭೆಯ 14ನೇ ವಾರ್ಡಿನ ಮಾಜಿ ಸದಸ್ಯ ಮೊಹಮ್ಮದ್ ಅಶ್ಫಾಕ್ ಅವರ ಜನಪರ ಕಾರ್ಯಗಳ ಅವಲೋಕನ. ನಮಸ್ಕಾರ ವೀಕ್ಷಕರೇ, ಕುಂದಾಪುರ ಪುರಸಭೆಯ 14ನೇ ವಾರ್ಡ್ ಅಂದರೆ ಕೋಡಿ ಭಾಗ. ಈ ವಾರ್ಡ್ನಲ್ಲಿ ಕಳೆದ 8 ವರ್ಷಗಳಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ. ಅದಕ್ಕೆ ಸಾಕ್ಷಿ ಈ ವಾರ್ಡಿನ ಮಾಜಿ ಸದಸ್ಯರಾದ ಮೊಹಮ್ಮದ್ ಅಶ್ಫಾಕ್ ಅವರ ಅಭಿವೃದ್ಧಿಯ ಮಂತ್ರ. ಒಟ್ಟು 8 ವರ್ಷಗಳ ಕಾಲ ಕೌನ್ಸಿಲರ್ ಆಗಿ ಸೇವೆ ಸಲ್ಲಿಸಿರುವ ಅಶ್ಫಾಕ್ ಅವರು ತಮ್ಮ ಅವಧಿಯಲ್ಲಿ ವಾರ್ಡಿನ ಚಿತ್ರಣವನ್ನೇ ಬದಲಿಸಿದ್ದಾರೆ. ಪ್ರಮುಖವಾಗಿ ಕೋಡಿ ಸರ್ಕಲ್ನಿಂದ ಸುಮಾರು 1 ಕಿಲೋಮೀಟರ್ ದೂರದವರೆಗೆ ರಸ್ತೆಯನ್ನ ಇಂಟರ್ಲಾಕ್ ಅಳವಡಿಸಿ ಅಗಲೀಕರಣಗೊಳಿಸಿದ್ದಾರೆ. ಅಷ್ಟೇ ಅಲ್ಲದೆ 4ನೇ ಮುಲ್ಲಾ ಸ್ಟ್ರೀಟ್ ಮತ್ತು 5ನೇ ಈದ್ಗಾ ಮೈದಾನದ ಉದ್ದಕ್ಕೂ ಕಾಂಕ್ರೀಟ್ ರಸ್ತೆ ನಿರ್ಮಿಸುವ ಮೂಲಕ ಸುಗಮ ಸಂಚಾರಕ್ಕೆ ಅನುವು ಮಾಡಿ ಕೊಟ್ಟಿದ್ದಾರೆ. ಕೇವಲ ರಸ್ತೆ ಮಾತ್ರವಲ್ಲ, ನೈರ್ಮಲ್ಯಕ್ಕೂ ಇಲ್ಲಿ ಆದ್ಯತೆ ನೀಡಲಾಗಿದೆ. 4ನೇ ಮುಲ್ಲಾ ಸ್ಟ್ರೀಟ್ ಮತ್ತು ಕೋಡಿ ಮಸೀದಿಯಿಂದ ಮೀನು ಕೆರೆಯವರೆಗೂ ಸುಸಜ್ಜಿತ ಚರಂಡಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ಈ ಹಿಂದೆ ಇಲ್ಲಿ ಸರಿಯಾದ ಬೀದಿ ದೀಪಗಳಿರಲಿಲ್ಲ. ಆದರೆ ಈಗ ವಾರ್ಡಿನ ಮೂಲೆ ಮೂಲೆಯಲ್ಲೂ ಹೊಸ ಕಂಬಗಳನ್ನು ಅಳವಡಿಸಿ ವಿದ್ಯುತ್ ದೀಪಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸ್ಥಳೀಯ ಮಸೀದಿ ಹಾಗೂ ಕಬರ್ಸ್ಥಾನಗಳಿಗೂ ವಿಶೇಷ ಲೈಟಿಂಗ್ ಸೌಲಭ್ಯವನ್ನ ಕಲ್ಪಿಸಿಕೊಡಲಾಗಿದೆ. ಶಿಕ್ಷಣ ಮತ್ತು ಮಕ್ಕಳ ಹಿತದೃಷ್ಟಿಯಿಂದ ಅಶ್ಫಾಕ್ ಅವರು ಮಾಡಿದ ಮತ್ತೊಂದು ದೊಡ್ಡ ಕೆಲಸವೆಂದರೆ ಶಿಥಿಲಾವಸ್ಥೆಯಲ್ಲಿರುವ ಹಳೆಯ ಅಂಗನವಾಡಿಯ ಈ ಕಟ್ಟಡವನ್ನ ಪುನರ್ ನಿರ್ಮಿಸಿದ್ದು ಸುಮಾರು 13 ಲಕ್ಷ ರೂಪಾಯಿ ಅನುದಾನದಲ್ಲಿ. ಇಂದು ಒಂದು ಸುಂದರವಾದ ಅಂಗನವಾಡಿ ಕಟ್ಟಡ ವಾರ್ಡಿನಲ್ಲಿ ತಲೆ ಎತ್ತಿದೆ. ಇನ್ನು ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಮನೆ ಮನೆಗೆ ತಲುಪಿಸುವಲ್ಲಿ ಅಶ್ಫಾಕ್ ಅವರು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ತಮ್ಮ ಹೆಸರು? ಅಬೂಬಕರ್ ಕೋಡಿ ಅಂತ. ಇಲ್ಲೇ 14 ವಾರ್ಡ್ ನಮ್ಮದು. ಇಲ್ಲಿ ನಮ್ಮ ಕೌನ್ಸಿಲರ್ ಅಶ್ಫಾಕ್ ಅವರು ಅವರ ಬಗೆಯಾಗಿ ಅವರ ಕಾರ್ಯ ಇಲ್ಲಿ ನಡೆಸಿದಂಥ ಕಾರ್ಯದ ಬಗೆಯಾಗಿ ಒಂದೆರಡು ಮಾತುಗಳನ್ನು ಆಡಲು ಇಚ್ಛಿಸುತ್ತಿದ್ದೇನೆ. ಈ ತಮ್ಮ ಅವಧಿಯಲ್ಲಿ 5 ವರ್ಷಕ್ಕೂ ಜಾಸ್ತಿ ಅವರಿಗೆ ಅವಧಿಯೊಂದು ಸಿಕ್ಕಿದೆ. ಅದನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸಪಡಿಸಿಕೊಂಡಿದ್ದಾರೆ ಅವರು. ತಮ್ಮ ವಾರ್ಡ್ನಲ್ಲಿ ಆಗುವಂಥ ನಮ್ಮ ರೋಡಿನ ಇಂಟರ್ಲಾಕ್ ಕೆಲಸ ಇರ್ಬೋದು, ಕರೆಂಟ್ ಕಂಬದ ವಿಷಯ ಇರ್ಬೋದು, ಹಾಗೂ ಇನ್ನಿತರ ದಾಖಲಾತಿಗಳ ವಿಷಯ ಇರ್ಬೋದು, ಎಲ್ಲದರಲ್ಲಿ ಜನಸಾಮಾನ್ಯರಿಗೆ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು. ಇನ್ನು ಮುಂದೆ ಸಹ ಅವರಿಗೆ ಒಂದು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಾಗಿ ಅವರಿಗೆ ಇನ್ನೊಂದು ಟರ್ಮ್ ಕೊಡಬೇಕಂತ ನಮ್ಮದೆಲ್ಲ ಒಂದು ಆಶಯ. ಅಶ್ಫಾಕ್ ಅವರು ಒಂದು 5-6 ವರ್ಷದಲ್ಲಿ ಒಳ್ಳೆ ಒಂದು 7 ವರ್ಷ ಮಾಡಿದ್ದಾರೆ. 7 ವರ್ಷದಲ್ಲಿ ಮತ್ತು ಅದಕ್ಕಿಂತ ಒಂದು ಒಳ್ಳೆ ವಿಷಯ ಏನಂದರೆ, ಒಂದು ಯಾವ ಟೈಮಲ್ಲಿ ಒಂದು ಕಾಲ್ ಮಾಡಿ ಕೌನ್ಸಿಲರಿಗೆ ಒಂದು ಫೋನ್ ಮಾಡಿದರೆ ಎನಿ ಟೈಮ್ ಹಾಜರಿರ್ತಾರೆ. ಅದೊಂದು ನಮ್ಮದು ಮೈನ್ ಟಾಪ್ ವಿಷಯ. ಮೊಹಮ್ಮದ್ ಇಲ್ಲಿ ಕಳೆದ 7 ವರ್ಷಗಳಿಂದ ಏನೇನು ಕೆಲಸಗಳಾಗಿದೆ ಸರ್? ಅವರು ಚರಂಡಿ ಮಾಡಿದ್ದಾರೆ, ಬೇಕಾದ ರಸ್ತೆ ಒಳಗೆ ರೋಡಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. 7 ವರ್ಷ 5 ವರ್ಷ ಅವ್ರದ್ದು ಟೈಮು, 7 ವರ್ಷ ಜನರ ಸೇವೆ ಮಾಡ್ತಾ ಇದ್ದಾರೆ ಅವರು. ಇವರು ಕೂಡ ಏನು ಫೋನ್ ಮಾಡಿದ್ರು ಅವರು ಅದಕ್ಕೆ ಹೊಂದಿಸಿ ಬರ್ತಾ ಇದ್ದಾರೆ. 4ನೇ ವಾರ್ಡಲ್ಲಿ ನಮಗೆ ನೀರು ಹೋಗ್ತಾ ಇಲ್ಲ ಇತ್ತು. ಯಾಕಂದರೆ ಒಂದು 4-5 ಮನೆಗೆ ಭಾರಿ ಪ್ರಾಬ್ಲಮ್ ಆಗ್ತಾ ಇತ್ತು. ನೀರು ಅಲ್ಲಲ್ಲಿ ನಿಲ್ತಾ ಇದ್ದಿತ್ತು. ನಾವಾಗ ನಮ್ಮ ಕೌನ್ಸಿಲರ್ ಹತ್ರ ಹೇಳಿದಾಗ ಅವರೊಂದು 200 ಮೀಟ್ರ್ ಅಷ್ಟು ನಮಗೆ ಈ ಚರಂಡಿ ವ್ಯವಸ್ಥೆ ಮಾಡಿದ್ದಾರೆ. ಇನ್ನೂ ನಮಗೆ 1 ಕಿಲೋಮೀಟ್ರ್ ಬೇಕಾಗುತ್ತೆ. ಯಾಕಂದರೆ ಮುಂದೆ ಒಂದು ಹೊಳೆ ಉಂಟು, ಅದಕ್ಕೆ ನೀರು ಹೋಗ್ಬೇಕು ನಮಗೆ. ಅದಕ್ಕೋಸ್ಕರ ನಾವು ಅವರ ಹತ್ರ ಕೋರಿಕೆ ಇಟ್ಟಿದ್ದೀವಿ, ಮಾಡಿಕೊಡ್ತೆ ಅಂತ ಭರವಸೆ ಕೊಟ್ಟಿದ್ದಾರೆ. ಇದಕ್ಕೆ ನಮ್ಮ ಯಾರು ಪುರಸಭೆಯವರು ಯಾರು ಅಧಿಕಾರಿ ಇದ್ದಾರೆ ಅದು ಸ್ವಲ್ಪ ಅವರಿಗೆ ಸಪೋರ್ಟ್ ಮಾಡಿ ನಮಗೆ ಇದೊಂದು ಫಿನಿಶ್ ಮಾಡಿ ಈ ಮಳೆಗಾಲಕ್ಕೆ ಮುಂಚೆ ನಮಗೆ ಮಾಡಿಕೊಡ್ಬೇಕಂತ ನಮ್ಮಲ್ಲಿ ಒಂದು ವಿನಂತಿ ಮಾಡ್ತಾ ಇದ್ದೀನಿ. ನೀವು ನಮ್ಮ ಅಶ್ಫಾಕ್ನವರು 5 ವರ್ಷ ಆಯಿತು ಇಲ್ಲಿ ಮುನ್ಸಿಪಾಲ್ಟಿ ಕೌನ್ಸಿಲರ್ ಆಗಿ. ಅವರು ಕೆಲಸ ಮಾಡಿದ್ದಾರೆ. ಅಂದರೆ ಕಂಬ ಶಿಫ್ಟ್ ಮಾಡೋದಲ್ಲಿ, ಕಂಬ ಲೈನ್ಗೆ ನಾವು ಹೋಗೋದಾದ್ರೆ ಅವ್ರಿಗೆ ಕರೆದು ಕೂಡಲೇ ಬಂದು ಮಾಡಿ ಹೋಗ್ತು. ಮತ್ತು ಮೋರಿ ಗೀರಿಯ ರಿಪೇರಿ ಅಲ್ಲೆಲ್ಲ ಮಾಡಿದ್ದಾರೆ. ಮತ್ತು ಮುನ್ಸಿಪಾಲ್ಟಿಯಿಂದ ಎಂಥವ್ರು ಮಾಡಿದಾರೆ ಕೆಲಸ ಮಾಡಿದಾರೆ ಪರಪರಪ ಕೆಲಸ ಮಾಡಿ ಹೋಗ್ತರು. ನಾವು ಹೇಳ್ರಿ ಸರ್, ಅಲ್ಲಿ ಹಾಳು ಬೆಳೀತು ಮಾರ, ಇದು ಮಾಡಿದ್ರೆ ಕೂಡಲೇ ಮಾಡಿ ಹೋಗ್ತರು. ಮತ್ತು ನೀರಿನ ಚರಂಡಿ ಹಂಗೆ ಅವ್ರು ಎಂತ ಮಾಡೋದು, ಎಷ್ಟು ಹೇಳ್ರು ಅವರು ಬರೋದಿಲ್ಲ. ಇವರು ಆದಷ್ಟು ತಲೆ ಮಾಡ್ತಾರೆ. ಆ ನೀರು ಹೋಯ್ತು ಮಾರ, ಈ ನೀರು ಹೋಯ್ತು, ನಾ ಹೇಳ್ರೆ ಅವ್ರು ಕೇಳೋದಿಲ್ಲ. ನೀವೇ ಅಂತ ಇದು ಮಾಡ್ಕೊಂತ. ಮತ್ತು ಕರೆಂಟು ಹಂಗೆ ಎಲ್ಲ ಲೈನ್ ಹಾಳಾದರೆ ಕೂಡಲೇ ಬಂದು ರಿಪೇರಿ ಮಾಡ್ತಾರೆ.
ಅದೊಂದು. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು. ನಾನು ಮನ್ಸೂರ್ ಅಂತ. ನಾನೀಗ ಇರೋದು ನಮ್ಮ ಕುಂದಾಪುರ ಪುರಸಭೆ 14ನೇ ವಾರ್ಡ್ನಲ್ಲಿ ವಾಸವಾಗಿದ್ದೇನೆ. ವಿಷಯ ಏನೆಂದರೆ, ನಮ್ಮ ಕುಂದಾಪುರ ಪುರಸಭೆಯ 14ನೇ ವಾರ್ಡಿನ ಸದಸ್ಯರಾದ ಅಶ್ಫಾಕ್ ಅಹಮದ್ 5 ವರ್ಷಗಳಲ್ಲಿ ತುಂಬ ಕೆಲಸಗಳನ್ನು ಮಾಡಿದ್ದಾರೆ. ಹಲವಾರು ಬಡವರಿಗೆ BPL ಕಾರ್ಡನ್ನು ಸ್ವಂತ ಖರ್ಚಿನಿಂದ ಮಾಡಿಕೊಟ್ಟಿದ್ದಾರೆ. ಹಾಗೆಯೇ ಹಲವು ವಿಷಯಗಳಲ್ಲಿ ಈ ವಾರ್ಡ್ನ ಹಲವು ರಸ್ತೆಗಿರಬಹುದು, ಯಾವುದೇ ಕೆಲಸ ಇರೋದು ಸ್ವಂತ ಹೋಗಿ ಕೆಲಸ ಮಾಡಿ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಮೊಹಿದ್ದೀನ್ ಜುಮ್ಮಾ ಮಸೀದಿಗೆ ಐಮಾಸ್ಟ್ ಬೆಳಕನ್ನು ಹಾಗೂ ಮತ್ತು ಈ ದಫನ ಭೂಮಿಗೆ ಒಂದು 12 ಕಂಬ ಹಾಕಿ 5-6 ಲೈಟ್ ಸಹ ಹಾಕಿದ್ದಾರೆ, ಐಮಾಸ್ಟ್ ಬಿಟ್ಟು. ಅದೇ ರೀತಿ ಮತ್ತು ನಮ್ಮ ಮಸೀದಿಗೆ ಒಳ್ಳೆಯ 2 ಟಾಯ್ಲೆಟನ್ನು ಮಂಜೂರು ಮಾಡಿಸಿಕೊಟ್ಟಿದ್ದಾರೆ. ಈಗ ಹಲವಾರು ಒಳ್ಳೆ ಕಾರ್ಯಗಳನ್ನ ಅವರು ಮಾಡಿದ್ದಾರೆ. ನಮ್ಮ ಕೋಡಿಯ ಕರ್ನಾಟಕದ ಕೋಡಿಯ ಕುಂದಾಪುರ ತಾಲೂಕು ಕೋಡಿಯ ಜನರ ಹತ್ರ ಕೌನ್ಸಿಲರ್ ಅಶ್ವಕ್ನ ವಾರ್ಡಲ್ಲಿರುವ ಜನರ ಹತ್ರ ಒಂದು ರಿಕ್ವೆಸ್ಟ್. ಅಶ್ವಕ್, ನಾನು ಅದೇ ತರ ಅವನ ಪ್ರೀತಿಯಲ್ಲಿರುವ ಎಲ್ಲರೂ ಒಂದು ರಿಕ್ವೆಸ್ಟ್ ಏನಂತ ಹೇಳಿದರೆ, ಈ ಸಲ ಅವನನ್ನೊಂದು ಗೆಲ್ಲಿಸಿ ನಮ್ಮ ಮತ್ತೆ ಒಂದು 5 ವರ್ಷ ಅವರಿಗೆ ಅಭಿವೃದ್ಧಿ ಮಾಡಲಿಕ್ಕೆ ಚಾನ್ಸ್ ಮಾಡಿ ಕೊಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ಎರಡನೇದು, ಕೌನ್ಸಿಲರ್ ಆಗಿ ಅಲ್ಲ, ಬೇರೆ ತುಂಬಾ ಉಪಕಾರ ಅವರ ಹತ್ರ ಉಂಟು. ಯಾರಿಗಾದರೂ ಹುಷಾರಿಲ್ಲದೆ ಆದರೆ ಹೆಗಲ ಮೇಲೆ ಹಾಕೊಂಡಾದರೂ ಹಾಸ್ಪಿಟಲ್ಗೆ ಮುಟ್ಟಿಸ್ತಾರೆ. ಹಣದ ವಿಷಯ ಅದು ಮತ್ತೆ ಎಲ್ಲ ಸಹಾಯಗಳು ದಾನಿಗಳು ಕೊಟ್ಟು ಹೆಲ್ಪ್ ಮಾಡ್ತಾರೆ. ಅದಕ್ಕೆ ಎಲ್ಲರ ಹತ್ರ ಎಲ್ಲ ರಿಕ್ವೆಸ್ಟ್, ಒಂದು 5 ವರ್ಷ ಅವರು ಬೇಕಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನೀವೆಲ್ಲ ಒಂದು ಸ್ಪಂದನೆ ಮಾಡಬೇಕು. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಅರಸು. ಹಾಗೆ ಎಲ್ಲರದು ಒಂದು ಒಟ್ಟಿಗೆ ಆಗಿ ಒಂದು 5 ವರ್ಷ ಅವರಿಗೊಂದು ಕೊಡಬೇಕಾಗಿ ನಾನು, ನಮ್ಮ ಊರಿನ ಹಿರಿಯರು, ಅಲ್ಲಿ ಅಮ್ಮ ಕುಳಿತಿದ್ದಾರೆ, ಎಲ್ಲರಿಗೂ ಒಂದು ಸ್ಪಂದನೆ ಮಾಡಿದ ಜನ, ಈ ನನ್ನ ಮನೆಗೂ ಸಪೋರ್ಟ್ ಮಾಡಿದ ಜನ ಇದೇ ತರ ತುಂಬಾ ಉಂಟು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ನನ್ನ ಈ 5 ವರ್ಷದ ಅವಧಿಯಲ್ಲಿ ಪ್ರಪ್ರಥಮವಾಗಿ ಎಮ್ಗೋಡಿಯಿಂದ ಎಷ್ಟೋ ಜನರ ಅಪೇಕ್ಷೆ ಇದ್ದಿತ್ತು. ಏನಂತೇಳಿದರೆ, ಎಮ್ಗೋಡಿಯಿಂದ ಸರ್ಕಲ್ನಿಂದ ಗಜೇಂದ್ರ ಅಂಗಡಿ ತನಕ ರೋಡ್ ಅಗಲೀಕರಣ ಮಾಡಬೇಕಂತ ಒಂದು ಅಪೇಕ್ಷೆ ಮಾಡಿದರು. ಅದರ ಮುಖಾಂತರ ನಾನು 2 ಸೈಡಿಗೆ 1 ಕಿಲೋಮೀಟರ್ ತನಕ ಇಂಟರ್ಲಾಕ್ ಅಳವಡಿಸಿ ಕೊಟ್ಟಿದ್ದೇನೆ. ಇನ್ನೊಂದು ಏನಂತ ಹೇಳಿದರೆ, ನಮ್ಮ ಮೀನುಕೆರೆ ರೋಡಲ್ಲಿ ಎಮ್ಗೋಡಿ ಸರ್ಕಲ್ನಿಂದ ಮೀನುಕೆರೆ ಹೊಳೆವರೆಗೂ ಚರಂಡಿಯನ್ನು 578 ಮೀಟರ್ ತನಕ ಚರಂಡಿಯನ್ನು ನಿರ್ಮಾಣ ಮಾಡಿ ಕೊಟ್ಟಿದ್ದೇನೆ. ಇದೆಲ್ಲ ಮಾಡಿಕೊಟ್ಟಿದ್ದು ನಮ್ಮ ಜನತೆ, ನಮ್ಮ ವೋಟರ್ಸ್ನ ಅವರ ಮಾತಿನ ಒಂದು ಹೇಳಿಕೆಯಿಂದ ಈ ಕೆಲಸ ಕಾರ್ಯಗಳನ್ನು ನಾನು ಮಾಡಿಕೊಟ್ಟಿದ್ದೇನೆ.